ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್ ಮಾರುತಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಹೌದು, ಕೇಳಿಸ್ತಾ ಇದೆ. ಎಸ್, ಈಗ ಸಿದ್ದರಾಮಯ್ಯನವರು ಯಾವಾಗ ನಿರ್ಗಮಿಸ್ತಾರೆ ಅಂತ ಗೊತ್ತಾಯ್ತು, ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ಕೋಮುವಾದಿ ವಿರೋಧಿ ಧೋರಣೆಯನ್ನ ಅಥವಾ ಸಿದ್ದರಾಮಯ್ಯನವರು ನಂಬಿರುವಂಥ ಸಮಾಜವಾದ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯನವರ ಒಟ್ಟಾರೆ ಆಟಿಟ್ಯೂಡ್ ಓವರಾಲ್ ಸಿದ್ದರಾಮಯ್ಯನವ್ರನ್ನ ವಿರೋಧಿಸ್ತಾ ಇದ್ದಂಥ ಕೆಲ BJP ನಾಯಕರು, ಅದರಲ್ಲಿ ಎಸ್ಪೆಷಲಿ ವಿಧಾನಸಭೆಯಲ್ಲಿ ಅಶೋಕ್ ಆ್ಯಂಡ್ ಸುನೀಲ್ ಕುಮಾರ್. ಅದರಲ್ಲೂ ಸುನೀಲ್ ಕುಮಾರ್ ಅವರು ಎವ್ರಿ ಟೈಮ್ ಸಿದ್ದರಾಮಯ್ಯನವರನ್ನ ಮತ್ತು ಅವರ ಕಾರ್ಯವೈಖರಿಯನ್ನ, ಅವರ ಸಿದ್ಧಾಂತಗಳನ್ನು ಟೀಕಿಸ್ಕೊಂಡೇ ಬಂದಂಥವ್ರು. ಇವತ್ತು ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯನವ್ರ ಮೇಲೆ ಪ್ರೀತಿ ಬಂದವ್ರ ಥರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿರ್ಬೋದು, ಅವರ ಹೇಳಿಕೆಗಳಾಗಿರ್ಬೋದು, ಏನಿದು ಅಂತ. ಯಾಕೆಂದರೆ ಕೋಮುವಾದಿ ಸಿದ್ದರಾಮಯ್ಯ ಅಂತ ದೂಷಣೆ ಮಾಡ್ತಾ ಇದ್ದವರು ಇವತ್ತು ಅಹಿಂದ ನಾಯಕನನ್ನ ಇಳಿಸಿಬಿಟ್ರು ಅನ್ನೋ ಒಂದು ಆಭಾಸ, ಅಂದರೆ ವಿರುದ್ಧವಾದಂತಹ ಒಂದು ಮೋಡಿಗೆ ಬಂದ್ಬಿಟ್ಟಿದಾರಲ್ಲ ಸುನೀಲ್ ಕುಮಾರ್. ಇದೇನಿದು ಇದು ಒಂಥರ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಇವ್ರದ್ದು? ಇದ್ದಕ್ಕಿದ್ದಂಗೆ ಹೆಂಗೆ ಸಿದ್ದರಾಮಯ್ಯನವರು ಇವ್ರಿಗೆ ಅಪಾಯಮಾನವಾಗೋದ್ರು, ಸಿದ್ದರಾಮಯ್ಯನವರು ಪ್ರೀತಿ ಪಾತ್ರರಾಗೋದವರು ಇವರಿಗೆ? ಇಲ್ಲ, ನಾನು BJPಯಲ್ಲಿ 5 ಜನರ ಹೆಸರನ್ನು ತೆಗೆದುಕೊಳ್ತೀನಿ. ಸಿದ್ದರಾಮಯ್ಯ ಅವರನ್ನು ಔಟ್ರೆಟ್ ಆಗಿ ಟೀಕೆ ಮಾಡಿದಂಥವ್ರು. ರಾಜಕೀಯವೇ ಬೇರೆ, ಸ್ನೇಹವೇ ಬೇರೆ ಅಂತ. ಅದರಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪ. ಅದಾದಮೇಲೆ ಸಿ ಟಿ ರವಿ ಸಿದ್ಧಾಂತದ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರನ್ನು ಔಟ್ರೆಟ್ ಆಗಿ ಟೀಕೆ ಮಾಡ್ತಾರೆ. ಅದೇ ರೀತಿ ಸಿ ಟಿ ರವಿ ಅವರನ್ನು ಸಿದ್ದರಾಮಯ್ಯ ಕೂಡ ಅಷ್ಟೇ ಔಟ್ರೆಟ್ ಆಗಿ ಟೀಕೆ ಮಾಡ್ತಾರೆ. ಮತ್ತೊಂದು ಏನಂತ ಹೇಳಿದ್ರೆ ಸುನೀಲ್ ಕುಮಾರು ಅಷ್ಟೇ ಸಿದ್ದರಾಮಯ್ಯ ಅವರನ್ನು ಸಿದ್ಧಾಂತದ ವಿಚಾರ ಬಂದಾಗ ಒಂದು ಸಮುದಾಯವನ್ನು, ಒಂದು ಧರ್ಮವನ್ನು ಓಲೈಕೆ ಮಾಡುವಂಥ ಸಿದ್ದರಾಮಯ್ಯ ಅಂತ ಟೀಕೆ ಮಾಡ್ತಾರೆ. ಅದೇ ರೀತಿ ಪ್ರತಾಪ್ ಸಿಂಹನೂ ಕೂಡ ಅಷ್ಟೇ ಔಟ್ರೇಟ್ ಆಗಿ ಟೀಕೆ ಮಾಡ್ತಾರೆ. ಆದರೆ ಇಲ್ಲಿ ನಾವು ಸಿದ್ದರಾಮಯ್ಯ ವಿಚಾರ ಬಂದಾಗ ಯಡಿಯೂರಪ್ಪ ಮತ್ತು ಸಿ ಟಿ ರವಿಯವರ ನಿಲುವು, ಅವರ ಸ್ನೇಹವೇ ಬೇರೆ. ಹಲವು ಬಾರಿ ಇವರು ಭೇಟಿಯಾಗಿದ್ದಾರೆ. ಅದರಲ್ಲೂ ಯಡಿಯೂರಪ್ಪ ಬಿಡಿ, ಸಿ ಟಿ ರವಿ ವಿಚಾರದಲ್ಲಿ ಸಿ ಟಿ ರವಿ ಭಾಳಷ್ಟು ನೇರ ಟೀಕೆ ಮಾಡಿದ್ದಾರೆ. ಆದರೆ ಅದನ್ನು ಕೇವಲ ರಾಜಕೀಯ ದೃಷ್ಟಿಯಲ್ಲಿ ಮಾತ್ರ ನೋಡ್ತಾರೆ. ಬೇರೆ ಹೊರಗಡೆಗೆ ಬಂದಾಗ ಸಿದ್ದರಾಮಯ್ಯವರ ಸಿದ್ದರಾಮಯ್ಯ ಆಡಳಿತವನ್ನು ಯಾವತ್ತೂ ಕೂಡ ಅವರ ಎದುರುಗಡೆ ಸಿಕ್ಕಾಗ, ಅವರ ನೇರವಾಗಿ ಮಾತಾಡಾಗ, ನೇರವಾಗಿ ಕಾವೇರಿಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದು ಕೂಡ ಇದೆ. ಆ ಫೋಟೋಗಳು ಕೂಡ ವೈರಲ್ ಆಗಿದ್ದಾವೆ. ರಾಜಕೀಯವೇ ಬೇರೆ, ಸ್ನೇಹವೇ ಬೇರೆ. ಅಷ್ಟರ ಮಟ್ಟಿಗೆ ನಮ್ಮ ರಾಜ್ಯದ ರಾಜಕೀಯ ನಾಯಕರನ್ನು ಒಪ್ಪಬೇಕು. ಆದರೆ ಈ ವಿಚಾರ ಸುನೀಲ್ ಕುಮಾರ್ ಫ್ರೆಂಡ್ಶಿಪ್ ಬೇರೆ, ರಾಜಕೀಯ ಬೇರೆ, ಮತ್ತು ಅಲ್ಲ, ಈಗ ಯಾವ ಕಾರಣಕ್ಕೆ ಟೀಕೆ ಮಾಡ್ತಿದ್ದಾರೆ ಅಂತ ನಾನು ನಾಯಕನನ್ನ ಕೆಳಗಿಳಿಸಿಬಿಟ್ರು ಇವ್ರು ಮಾತಾಡ್ತಾ ಇದ್ದಾರೆ. ಅದೇ ಅಹಿಂದವನ್ನ ಅವರು ವಿರೋಧಿಸಿದ್ರು. ಈಗ ಅವರು ವಿರೋಧ ಮಾಡಲೇಬೇಕು. BJP ವಿರೋಧ ಮಾಡದೆ ಇನ್ನೇನು ಇಳಿಸಿದ ಸರಿ ಅಂತ ಹೇಳೋದಕ್ಕಾಗಲ್ಲ. ಒಂದು ಏನಂತ ಹೇಳಿದ್ರೆ, 4 ರಾಜ್ಯಗಳ ಕೆಳಗಿಳಿಬೇಕು, ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ ಬಯಸ್ತಾರೆ. ಇವತ್ತು ಅವ್ರು ಕೆಳಗಿಳಿದ್ಮೇಲೆ ಅಯ್ಯೋ ಪಾಪ ಅಹಿಂದ ನಾಯಕನನ್ನ ಕೆಳಗಿಳಿಸ್ಬಿಡ್ತು ಕಾಂಗ್ರೆಸ್ ಅಂತ ತುಂಬಾ ಕರುಣಾಜನಕವಾದ ಕಥೆಗಳನ್ನ ಮಾತಾಡ್ತಾ ಇದ್ದಾರಲ್ಲ BJP ಅವರು. ಅಂತ ಅಲ್ಲ, ಅದು ರಾಜಕೀಯ ಲಾಭ ಪಡೆಯೋದಕ್ಕೆ. ಇದರಲ್ಲಿ ಬೇರೆ ಇನ್ನೇನು ಅರ್ಥ ಇಲ್ಲ. ಒಂದು ಮಾನವೀಯತೆ ಮೇಲೆ ಈಗ ಆಗಬಾರ್ದಾಗಿತ್ತು ಅಂತ ಹೇಳ್ಬೋದು. ಆದರೆ ಈಗ BJP ಅವರು ಅದು ಅಶೋಕ್ ಏನು ಸಿದ್ದರಾಮಯ್ಯ ಅವ್ರನ್ನೇನು ಮುಂದುವರಿಲಿ ಅಂತ ಹೇಳಿದ್ರೆ ಅವತ್ತಾದರೂ ಯಾವಾಗಲೂ ಕೂಡ ಡಿ ಕೆ ಶಿವಕುಮಾರ್ ನೀವ್ಯಾವಾಗ ಅಂತ ಹೇಳಿದ್ದೆ ಜಾಸ್ತಿ. ಇದೇ ವಿಜೇಂದ್ರ ಇನ್ನೇನು ಸಿದ್ದರಾಮಯ್ಯ ಮುಂದುವರಿಲಿ ಅಂತ ಹೇಳಿದ್ರ? ವಿಜೇಂದ್ರ ಅವ್ರಿಗೂ ಬೇಕಾಗಿರೋದೇನು ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಎಲ್ಲವೂ ಒಳಗೊಳಗೆ ರಾಜಕೀಯ ಏನಿದೆ ಅಂತ ನಾನು ಫೀಲ್ಡಲ್ಲಿದ್ದು ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಯಾರನ್ನ ಯಾರು ಭಾಳಷ್ಟು ಚೆನ್ನಾಗಿ ನಡೆಸ್ಕೊಳ್ತಾರೆ, ಯಾವ ಕಾರಣಗಳು ನಡೆಸ್ಕೊಳ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯ ಅವರು ಕೆಲವರು ವಿಚಾರದಲ್ಲಿ ಹಂಗೆ ಇದ್ದಾರೆ, ಡಿ ಕೆ ಶಿವಕುಮಾರ್ ಕೆಲವು ವಿಚಾರದಲ್ಲಿ ಹಂಗೆ ಇದ್ದಾರೆ. ಆದರೆ ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬಳಿಕ ಅದನ್ನು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ BJP ಅವರು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಹೇಳಿಕೆಗಳಾಗಿರ್ಬೋದು, ಅವ್ರ ಬಗ್ಗೆ ಭಾಳಷ್ಟು ಮೃದು ಧೋರಣೆ ತೋರ್ತಾ ಇರುವಂಥದ್ದು ನಿಜ, ಖಂಡಿತ. ಮುಂದೆ 2028 ಇವತ್ತು ಅಯ್ಯೋ ಪಾಪ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬಿಟ್ರಲ್ಲ, ಅಹಿಂದ ಲೀಡರನ್ನು ಕೆಳಗಿಳಿಸ್ಬಿಟ್ರಲ್ಲ ಅಂತ ತುಂಬ ಪಿತಿಯಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಖಂಡಿತ. ಈಗ ಅವರವರ ಕ್ಷೇತ್ರಗಳಲ್ಲಿ ಮುಂದೆ ಅವ್ರ ಪರವಾಗಿ ಯಾವ ಸಮುದಾಯಗಳು ನಿಂತ್ಕೊಳ್ಬೇಕು ಅಂತ ಒಂದು ಲೆಕ್ಕಾಚಾರ. ಮತ್ತೊಂದು, ಈ ಸಿದ್ದರಾಮಯ್ಯ ಅಂತ ಹೇಳಿದ ತಕ್ಷಣ ಒಂದು ಸಮುದಾಯ ಅವ್ರ ಹಿಂದೆ ಇಲ್ಲ.
ಹಲವು ಸಮುದಾಯಗಳು ಅವರಿಂದ ಇದ್ದಾವೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಬೇಸರ ಆಗದೇ ಇರ್ಬೋದು, ಆದರೆ ಹಲವು ಸಮುದಾಯದ ನಾಯಕರುಗಳು, ಹಲವು ಸಮುದಾಯದವರು ನೇರವಾಗಿ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ರಾಜಕೀಯ ನಷ್ಟ ಕಾಂಗ್ರೆಸ್ಗೆ ಆಗ್ತಾ ಇದೆ. ಇದರ ಪ್ರಾಫಿಟ್ ಯಾರು ಪಡಿಬೇಕು? ಯಾವ ಕಾರಣಕ್ಕೋಸ್ಕರ ದೇವೇಗೌಡರು 2-3 ದಿನಗಳಿಂದ ಏನೂ ಮಾತಾಡಲಿಲ್ಲ? ಯಾವ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು 2-3 ದಿನಗಳಿಂದ ಏನೂ ಮಾತಾಡಲಿಲ್ಲ? ಒಂದು ವೇಳೆ ಮಾತಾಡಿದ್ದೇ ಆದರೆ, ಸಿದ್ದರಾಮಯ್ಯ ಅವರ ಪರವಾಗಿ ಮಾತಾಡಿದ್ದೇ ಆದರೆ ಒಂದು ಸಮುದಾಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರನ್ನ ಒಪ್ಕೋಬೋದು. ಆದರೆ ಒಕ್ಕಲಿಗ ಸಮುದಾಯ ಯಾವ ರೀತಿ ಆಗೋದನ್ನು ಅರ್ಥೈಸ್ಕೊಳ್ಳುತ್ತೆ? ಅಂದರೆ ಮತ್ತೊಬ್ಬ ಒಕ್ಕಲಿಗ ನಾಯಕನಿಗೆ ಈ CM ಸ್ಥಾನ ಸಿಗ್ತಾ ಇರುವಂಥದ್ದು ದೇವೇಗೌಡರಿಗೂ ಮತ್ತು ಕುಮಾರಸ್ವಾಮಿ ಅವ್ರಿಗೂ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆ ಚರ್ಚೆಗಳು ಆರಂಭ ಆಗ್ತವೆ. ಹೀಗಾಗಿ ಈ ವಿಚಾರದಲ್ಲಿ JDS ನಾಯಕರುಗಳು ಭಾಳಷ್ಟು ಮೌನಕ್ಕೆ ಜಾರಿದ್ದಾರೆ. ಅದೇ ರೀತಿ BJP ಅವ್ರಿಗೆ ಏನಂತ ಹೇಳಿದ್ರೆ ಅಹಿಂದ ಒಬ್ಬ ನಾಯಕನನ್ನು ಇಳಿಸಿದ್ರು ಅನ್ನೋ ಕಾರ್ಡ್ ಪ್ಲೇ ಮಾಡೋದ್ರ ಮೂಲಕನ ಆ ಅಹಿಂದ ಮತ ಬ್ಯಾಂಕ್ಗೆ ಕೈ ಹಾಕುವಂಥ ಒಂದು ಕೆಲಸ ಮಾಡ್ತಾ ಇರುವಂಥದ್ದು ಸಹಜ. 2022ರಲ್ಲಿ ಇದೇ ರೀತಿಯಾಗಿ BJP ಅವರು ಯಡಿಯೂರಪ್ಪ ಅವರನ್ನು ಡಿಸ್ಟರ್ಬ್ ಮಾಡಿ ತೆಗೆದಾಗ ಆ ಸಮುದಾಯವನ್ನು ಸೆಳೆಯೋದಕ್ಕೆ ಆ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ಅವರು ಕೂಡ ಅವತ್ತು ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಚರ್ಚೆ ಮಾಡಿದ್ರು. ಅಯ್ಯೋ, 2 ಸ್ಥಾನ ಇದ್ದಂತಹ BJPಯನ್ನು 2 ಬಾರಿ ಅಧಿಕಾರಕ್ಕೆ ತಂದಂತಹ ಯಡಿಯೂರಪ್ಪ ಅವರನ್ನು ಇಳಿಸ್ಬಿಟ್ರು, ಯಡಿಯೂರಪ್ಪ ಅವರನ್ನು ಯಾವ ರೀತಿಯಾಗಿ ನಡೆಸ್ಕೊಂಡ್ರು ಅಂತ ಸಿದ್ದರಾಮಯ್ಯ ಅವರು ಮಾತಾಡಿದ್ರು, DK ಶಿವಕುಮಾರ್ ಅವರು ಮಾತಾಡಿದ್ರು, ಹಲವು ಕಾಂಗ್ರೆಸ್ ನಾಯಕರು ಮಾತಾಡಿದ್ರು. ಅದರ ಒಟ್ಟಾರೆ ಏನಂತ ಹೇಳಿದ್ರೆ ಅವರ ಟಾರ್ಗೆಟ್ ಇದ್ದಿದ್ದು 2023ರಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕೈ ಹಿಡಿಬೇಕು ಅಂತ. ಇವತ್ತು ಸಿದ್ದರಾಮಯ್ಯ ಅವರು ಆ ಸ್ಥಾನದಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಹಿಂದೆ ಇರುವಂತಹ ಸಮುದಾಯಗಳನ್ನು ಓಲೈಕೆ ಮಾಡುವಂಥ ಹಾಗೂ ಆ ಸಮುದಾಯಗಳು ಡಿಸ್ಟರ್ಬ್ ಆಗಿರುವಂಥವ್ರನ್ನು BJP ಕಡೆ ನೋಡಲಿ ಅನ್ನುವಂಥ ಒಂದು ರೀತಿಯಲ್ಲಿ BJPಯ ನಾಯಕರುಗಳು ಆ ರೀತಿ ಟ್ವೀಟ್ ಮಾಡ್ತಿರೋದು ನಿಜ, ಆ ರೀತಿ ಹೇಳಿಕೆಗಳು ಕೊಡ್ತಿರೋದು ನಿಜ. ಒಟ್ಟಾರೆ ಎಲ್ಲವೂ ಕೂಡ ಅವತ್ತು ಕಾಂಗ್ರೆಸ್ ಅವರು ಮಾಡಿದ್ದು ಓಟಿನ ರಾಜಕಾರಣಕ್ಕೆ, ಇವತ್ತು BJP ಅವರು ಮಾಡ್ತಿರೋದು ಕೂಡ ಓಟಿನ ರಾಜಕಾರಣಕ್ಕೆ. ಒಬ್ಬೊಬ್ಬ ನಾಯಕ ಡಿಸ್ಟರ್ಬ್ ಆದಾಗ ಒಂದೊಂದು ಚುನಾವಣೆಗಳ ಮೇಲೆ ಪರಿಣಾಮಗಳು ಆಗಿದ್ದಾವೆ. ಅದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅವರು ಇದನ್ನು ಎಚ್ಚೆತ್ತುಕೊಳ್ಳದೆ ಇದ್ದರೆ ಸಹಜವಾಗಿ BJP ಮತ್ತು JDSಗೆ ಅದರ ಲಾಭ ಆಗೋದ್ರಲ್ಲಿ ಯಾವುದೂ ಅನುಮಾನವೂ ಕೂಡ ಇಲ್ಲ. ಅದರ ಲಾಭ ಪಡೆಯುವ ಸಲುವಾಗಿ ಇವತ್ತು JDS ಅವರು ಮೌನ ವಹಿಸಿದ್ದಾರೆ. BJP ಅವರು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಹೆಚ್ಚು ಇದನ್ನು ಮಾತಾಡ್ತಾ ಇದ್ದಾರೆ. ಹಿಂದುಳಿದವರು ಮತ್ತು ಅಹಿಂದದ ಬಗ್ಗೆ ಆ ಸಮುದಾಯದ ಮತಗಳು ಸೆಳೆಯುವ ಸಲುವಾಗಿ ಇದೆಲ್ಲ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ರಾಧಾ, ಈಗ ಪ್ರತಿಯೊಬ್ಬ ಮಾಸ್ ಲೀಡರು ಕೂಡ ಒಂದೊಂದು ದೊಡ್ಡ ಸಮುದಾಯವನ್ನು ಬೆನ್ನಿಗೆ ಕಟ್ಕೊಂಡೇ ಓಡಾಡಿದ್ದಾರೆ. ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯ ಅವರ ಹಿಂದೆ ಇತ್ತು. ಯಡಿಯೂರಪ್ಪನವರ ನಂತರ ಯಾರು ಲಿಂಗಾಯತ ನಾಯಕ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಆ ವ್ಯಾಕ್ಯೂಮ್ ಹಾಗೆ ಇದೆ. ಮಾರುತಿ, ನೀವು ಅದನ್ನು ಒಪ್ಕೊಳ್ತಿರೋ ಅಥವಾ ನಿಮಗೆ ಅದಕ್ಕೆ ಅಸಮ್ಮತಿ ಇದೆಯೋ ನನಗೆ ಗೊತ್ತಿಲ್ಲ. ನೀವು ಅದ್ರ ಬಗ್ಗೆ ಕಮೆಂಟ್ ಮಾಡ್ಬೋದು. ಈ ಕಡೆ ಸಿದ್ದರಾಮಯ್ಯನವರು ಅಷ್ಟೇ ಸಿದ್ದರಾಮಯ್ಯನವರು ಈಗೇನು ವೆಕೇಟ್ ಆಗ್ತಾ ಇದ್ದಾರೆ ಆ ಸ್ಥಾನ, ಎಸ್ಪೆಷಲಿ ಅವ್ರದ್ದೇ ಕಮ್ಯುನಿಟಿ ತಗೊಳ್ಳಿ, ದ ಕುರುಬ ಕಮ್ಯುನಿಟಿ, ಅಲ್ಲೂ ಒಂದು ವ್ಯಾಕ್ಯೂಮ್ ಇದೆ ಈಗ. ಅಂದರೆ ಈ ದೊಡ್ಡ ದೊಡ್ಡ ಮಾಸ್ ಲೀಡರ್ಸ್ಗಳು ತಾವು ಇರುವವರೆಗೂ ಇನ್ನೊಬ್ಬ ಲೀಡರ್ಸ್ನು ಬೆಳೆಸಲ್ವಾ? ನಾನು ಒಂದೊಂದೇ ಹೇಳ್ಬಿಡ್ತೀನಿ. ಒಂದು, ರಾಜ್ಯ BJPಯಲ್ಲಿ ಯಡಿಯೂರಪ್ಪ ಅವರನ್ನು ಹೊರತುಪಡಿಸಿ ಮಾಸ್ ಆಗಿ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಮತಗಳನ್ನು ಸೆಳೆಯುವಂಥ ಒಂದು ಶಕ್ತಿ ಇವತ್ತಿಗೂ ಕೂಡ ಯಾವ ನಾಯಕನಿಗೂ ಆ ಫಾರ್ಮುಲಾ ಕಂಡುಕೊಳ್ಳೋದಕ್ಕೆ ಆಗಲಿಲ್ಲ. ಸಮುದಾಯ ಅವ್ರ ಜೊತೆ ತೆಗೆದುಕೊಂಡು ಬರೋದಕ್ಕೂ ಕೂಡ ಆಗಲಿಲ್ಲ. ನೀವು ಹೇಳಿದಂತೆ ಈ ಮಾಸ್ ಲೀಡರ್ಗಳು ಬೇರೆ ಮಾಸ್ ಲೀಡರ್ನ ಬೆಳೆಸೋದಿಲ್ವಾ? ಅದು ಬೆಳೆಸ್ತಾ ಇಲ್ವಾ? ಅಥವಾ ಸಮುದಾಯದಲ್ಲಿ ಇವನ್ ಸೆಕೆಂಡ್ ರೋ ಲೀಡರ್ಸ್ ಆಲ್ಸೋ ಇಲ್ಲ. BJP ಸರ್ಕಾರದಲ್ಲಿ ಯಡಿಯೂರಪ್ಪ ಅವರನ್ನ ಹೊರತುಪಡಿಸಿ ಬೇರೆಯವ್ರನ್ನ ಬೆಳೆಸಬೇಕು ಅಂತ ಭಾಳ ಸರ್ಕಸ್ ಮಾಡಿದ್ರು ರಾಷ್ಟ್ರೀಯ BJP ನಾಯಕರು. ಅದರಲ್ಲಿ ಪ್ರಮುಖವಾಗಿ ಸೌದಿ ಅಂತವ್ರಿಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ತಕ್ಷಣ DCM ಹುದ್ದೆಯನ್ನು ಕೊಟ್ಟರು. ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಒಬ್ಬರು ಕೂಡ ಸಾಬೀತುಪಡಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಯಡಿಯೂರಪ್ಪ ಅವರ ಜೊತೆಗಿದ್ದಂತಹ ಸಮುದಾಯವನ್ನು ಯಡಿಯೂರಪ್ಪ ಅವರನ್ನು ಹೊರತುಪಡಿಸಿ ನಮ್ಮ ಸಮುದಾಯದ ಮತ್ತೊಬ್ಬ ನಾಯಕ ಬೆಳೀತಾ ಇದ್ದಾನೆ, ಮತ್ತೊಬ್ಬ ನಾಯಕನ ಜೊತೆ ನಾವು ಹೋಗಬೇಕು ಅಂತ ಇವತ್ತಿಗೂ ಕೂಡ ಆ ಸಮುದಾಯವನ್ನು ಯಡಿಯೂರಪ್ಪ ಅವರನ್ನು ಹೊರತುಪಡಿಸಿ ಅದನ್ನು ತೆಗೆದುಕೊಂಡು ಬರೋ ಶಕ್ತಿಯನ್ನು ಯಾರೂ ಕೂಡ ಬೆಳೆಸ್ಕೊಳ್ಳಿಲ್ಲ. ಹೀಗಾಗಿ ಒಂದು ನಾಯಕರುಗಳ ತಪ್ಪು ಕೂಡ ಇರ್ಬೋದು. ನಾಯಕರುಗಳಿಗೆ ಸಹಜ, ನಾವಾದ ಬಳಿಕ ನಮ್ಮ ಕುಟುಂಬದವರೇ ಮತ್ತೆ ಆ ಚಾರ್ಮನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಹಾಕೋದು ಸಹಜ. ಆದರೆ ಅದನ್ನು ಮೀರಿ ಬೆಳೆಯುವಂಥ ಒಂದು ಕೆಲಸ ಬೇರೆ ನಾಯಕರುಗಳು ಮಾಡಬೇಕಾಗಿತ್ತು.